ಎಲ್ರಿಗೂ ನಮಸ್ಕಾರ. ನಾನು ಮಂಜುನಾಥ್. ತನ್ನ ಕಣ್ಣುಗಳ ಮೂಲಕವೇ ಸಾಕಷ್ಟು ಫೇಮಸ್ ಆಗಿದ್ದ ಆಕೆಗೆ ಸಿನಿಮಾದಲ್ಲಿಯೂ ಸಹ ಚಾನ್ಸ್ ಸಿಕ್ಕಿತ್ತು. ಬಡವರ ಹುಡುಗಿ ಎತ್ತರದ ಸ್ಥಾನಕ್ಕೆ ಬೆಳೆಯಲಿ, ದೇವರು ಆಕೆಗೆ ಒಳ್ಳೆಯದು ಮಾಡಲಿ ಅಂತ ಹರಸಿ ಹಾರೈಸಿದವರು ತುಂಬ ಜನ. ಆದರೆ ಕೆಲ ದಿನಗಳ ಹಿಂದೆ ನಡೆದ ಮೊನಾಲಿಸಾ ಅವರ ಮದುವೆ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು. ಮೊನಾಲಿಸಾ ಮನೆಯವರ ವಿರೋಧದ ಮಧ್ಯೆಯೇ ಕೇರಳಕ್ಕೆ ತೆರಳಿ ತಾನು ಪ್ರೀತಿಸುತ್ತಿದ್ದ ಯುವಕ ಫರ್ಮಾನ್ ಖಾನ್ ಎಂಬುವರನ್ನ ವಿವಾಹ ಆಗಿದ್ರು. ಮದುವೆ ಅನ್ನೋದು ಅವರ ವೈಯಕ್ತಿಕ ವಿಚಾರ, ಆದರೆ ಇದು ಲವ್ ಜಿಹಾದ್ಗೆ ಕಾರಣವಾಗಿದೆ ಎಂಬ ಆರೋಪವೂ ಸಹ ಕೇಳಿ ಬಂದಿತ್ತು. ಇದು ಎಷ್ಟು ಸತ್ಯವೋ ಅಥವಾ ಸುಳ್ಳೋ ಎಂಬುದು ಗೊತ್ತಿಲ್ಲ. ಆದರೆ ಮದುವೆಯ ಬಳಿಕ ಮೊನಾಲಿಸಾ ನಿಜಕ್ಕೂ ಭಯದಲ್ಲಿ ಬದುಕುವಂತಾಗಿದೆ ಎಂದು ಹೇಳಿಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ನಮಗೆ ನಿತ್ಯ ಬೆದರಿಕೆಯ ಕರೆಗಳು ಬರುತ್ತಿವೆ, ನಮಗೆ ರಕ್ಷಣೆ ಬೇಕು ಅಂತ ಬಿಕ್ಕಿ ಬಿಕ್ಕಿ ಮೊನಾಲಿಸಾ ಅಳುತ್ತಿದ್ದಾರೆ. ಕುಂಭಮೇಳದಲ್ಲಿ ವೈರಲ್ ಆದ ನಂತರ ಮೊನಾಲಿಸಾಗೆ ಸಿನಿಮಾ ಆಫರ್ ಕೂಡ ಬಂದಿತ್ತು. ಅದನ್ನು ಒಪ್ಪಿ ನಟಿಸಲು ಮುಂದಾಗಿದ್ರು. ಈಗ ಅದೇ ವ್ಯಕ್ತಿಯ ಮೇಲೆ ಮೊನಾಲಿಸಾ ಗಂಭೀರವಾದಂಥ ಆರೋಪವನ್ನು ಹೊರಿಸಿದ್ದಾರೆ. ಮೊನಾಲಿಸಾ ಶೀಘ್ರವೇ ದಿ ಡೈರಿ ಆಫ್ ಮಣಿಪುರ್ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ವರದಿಯಾಗಿತ್ತು. ಮೊನಾಲಿಸಾ ಅವರ ಮನೆಗೆ ಬಂದಿದ್ದ ನಿರ್ದೇಶಕ ಸನೋಜ್ ಮಿಶ್ರಾ ಬಾಲಿವುಡ್ನಲ್ಲಿ ನಟಿಸುವಂತೆ ಮೊನಾಲಿಸಾ ಅವರನ್ನು ಕೇಳಿಕೊಂಡಿದ್ರು. ಇದಕ್ಕೆ ಮೊನಾಲಿಸಾ ಅವರು ಸಹ ಗ್ರೀನ್ ಸಿಗ್ನಲ್ ಅನ್ನು ನೀಡಿದ್ರು. ಮೊನಾಲಿಸಾ ಅವರ ಕಣ್ಣುಗಳು ಸುಂದರವಾಗಿವೆ ಮತ್ತು ಅವರದು ನ್ಯಾಚುರಲ್ ಬ್ಯೂಟಿ ಇದೆ ಅಂತ ಸನೋಜ್ ಮಿಶ್ರಾ ಅವರು ಹೇಳಿಕೊಂಡಿದ್ರು. ಆದರೆ ಅವರಿಗೆ ಅಭಿನಯದ ಬಗ್ಗೆ ಒಂಚೂರು ಗೊತ್ತಿಲ್ಲ, ಅವರಿಗೆ ಅಭಿನಯದ ತರಬೇತಿಯನ್ನು ನೀಡುವ ಅವಶ್ಯಕತೆ ಇದೆ ಅಂತ ಸನೋಜ್ ಮಿಶ್ರಾ ಅವರು ಹೇಳಿದರು. ಮೊನಾಲಿಸಾ ಅದೇ ಸನೋಜ್ ಮಿಶ್ರಾ ಅವರ ವಿರುದ್ಧವಾಗಿ ಲೈಂಗಿಕ ಕಿರುಕುಳದ ಆರೋಪವನ್ನು ಮಾಡ್ತಿದ್ದಾರೆ. ಹೌದು, ಆತ ತನಗೆ ಲೈಂಗಿಕ ಕಿರುಕುಳವನ್ನು ನೀಡಿದ್ದಾನೆ ಮತ್ತು ಇದರ ಬಗ್ಗೆ ತಾನು ಮನೆಯಲ್ಲಿ ಹೇಳಿದರೆ ಮನೆಯವರು ಸಿನಿಮಾ ಅಂದ ಮೇಲೆ ಇದೆಲ್ಲ ಕಾಮನ್ ಆಗಿದ್ದೇ ಇರುತ್ತೆ, ಆತನ ಜೊತೆ ನೀನು ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕು ಅಂತ ಹೇಳಿದ್ರು ಅಂತ ಮೊನಾಲಿಸಾ ಅವರು ಆರೋಪವನ್ನು ಮಾಡಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳನ್ನು ಕರೆದುಕೊಂಡು ಹೋಗಿ ಇದೇ ರೀತಿ ಅನುಚಿತವಾಗಿ ನಡೆಸಿಕೊಳ್ತಾರೆ. ನನಗೂ ಅತ್ಯಂತ ಕೆಟ್ಟದಾಗಿ ನಡೆಸಿಕೊಂಡ್ರು, ನಾನು ಸಿನಿಮಾಕ್ಕೆ ಹೋಗಲ್ಲ, ಅದರಿಂದ ಮತ್ತಷ್ಟು ಕಿರುಕುಳ ನೀಡ್ತಿದ್ದಾರೆ ಎಂದು ಮೊನಾಲಿಸಾ ಕಣ್ಣೀರನ್ನು ಹಾಕಿದ್ದಾರೆ. ಇನ್ನು ಮೊನಾಲಿಸಾ ಆರೋಪಕ್ಕೆ ಸನೋಜ್ ಮಿಶ್ರಾ ಉತ್ತರವನ್ನು ಸಹ ನೀಡಿದ್ದಾರೆ. ಕುಂಭಮೇಳದ ಹುಡುಗಿ ಮೊನಾಲಿಸಾ ಬಗ್ಗೆ ಸನೋಜ್ ಮಿಶ್ರಾ ಏನು ಹೇಳಿದರು ಎನ್ನುವುದನ್ನು ನೋಡೋದಾದರೆ, ಸನೋಜ್ ಮಿಶ್ರಾ ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಒಂದರಲ್ಲಿ ಕಾಣಿಸಿಕೊಂಡು ಮೊನಾಲಿಸಾ ಅವರ ದೌರ್ಜನ್ಯದ ಆರೋಪಗಳಿಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಹಾಗಿದ್ರೆ ಸನೋಜ್ ಮಿಶ್ರಾ ಅವರು ಏನು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಅಂತ ನೋಡೋದಾದರೆ, ನೀವೆಲ್ಲರೂ ನೋಡುತ್ತಿರುವಂತೆ ಕಳೆದ ಹಲವಾರು ದಿನಗಳಿಂದ ಮೊನಾಲಿಸಾ ಲವ್ ಜಿಹಾದ್ ವಿಷಯ ಬೆಳಕಿಗೆ ಬಂದ ನಂತರ ನಾನು ಅದರ ವಿರುದ್ಧ ಮತ್ತು ಸಂತ್ರಸ್ತ ಕುಟುಂಬವನ್ನು ಬೆಂಬಲಿಸಲು ದೇಶಾದ್ಯಂತ ಅಭಿಯಾನವನ್ನು ಶುರು ಮಾಡಿದ್ದೇನೆ. ಆ ಹುಡುಗಿಯನ್ನು ಸಾಮಾಜಿಕ ಮಾಧ್ಯಮದಲ್ಲಿ ನನ್ನ ವಿರುದ್ಧ ಮಾತನಾಡಲು ಮನವೊಲಿಸಲಾಗುತ್ತಿದೆ, ಅಲ್ಲಿ ಆಧಾರರಹಿತ ಆರೋಪಗಳನ್ನು ಮಾಡಲಾಗುತ್ತಿದೆ ಅಂತ ಸನೋಜ್ ಮಿಶ್ರಾ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಯಾರದ್ದು ಸತ್ಯವೋ ಯಾರದ್ದು ಸುಳ್ಳೋ ಆ ದೇವರಿಗೆ ಗೊತ್ತು. ಒಟ್ಟಾರೆ ಇದೀಗ ಕುಂಭಮೇಳದ ಹುಡುಗಿ ಮೊನಾಲಿಸಾ ಆರೋಪವನ್ನು ಮಾಡುತ್ತಿರುವುದಂತೂ ಸತ್ಯ. ಇದಕ್ಕೆ ಸನೋಜ್ ಮಿಶ್ರಾ ಅವರು ಉತ್ತರವನ್ನು ಸಹ ನೀಡಿದ್ದಾರೆ. ಈ ಸಂಬಂಧ ಇದುವರೆಗೂ ಪೊಲೀಸರಿಗೆ ಮಾತ್ರ ಯಾರೂ ಸಹ ದೂರನ್ನು ನೀಡಿಲ್ಲ. ಆದ್ದರಿಂದ ಯಾರು ಸತ್ಯ ಹೇಳುತ್ತಿದ್ದಾರೋ ಯಾರು ಸುಳ್ಳು ಹೇಳುತ್ತಿದ್ದಾರೋ ಅನ್ನೋದು ಮಾತ್ರ ಯಾರಿಗೂ ತಿಳಿಯದಂತಾಗಿದೆ. ಈ ಸಂಬಂಧ ಸೂಕ್ತವಾದಂಥ ತನಿಖೆಯನ್ನು ನಡೆಸಿದರೆ ಮಾತ್ರ ಸತ್ಯಾಂಶ ಹೊರಬೀಳುವ ಸಾಧ್ಯತೆ ಇದೆ. ಈ ವಿಡಿಯೋದ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.